ಬಿಜೆಪಿಯಲ್ಲಿ ಸ್ಥಳೀಯ ಮತ್ತು ಪ್ರಾದೇಶಿಕ ನಾಯಕತ್ವವಿಲ್ಲ. ಮೋದಿಜಿ ಮಾಂತ್ರಿಕ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಟ್ಟಿದೆ. ಬಿಜೆಪಿ ವಿರುದ್ಧ ತೇಜಸ್ವಿನಿ ಗೌಡ ಟೀಕೆ. ಕುಮಾರಸ್ವಾಮಿ ಹುಟ್ಟಿದ್ದು ಹಾಸನ, ರಾಜಕೀಯ ಮಾಡಿದ್ದು ರಾಮನಗರ, ಮಂಡ್ಯ ನಮ್ಮ ಭೂಮಿ ಅಂದ್ರೆ ಹೇಗೆ ಎಂದ ಚಲುವರಾಯಸ್ವಾಮಿ. ಬಿಜೆಪಿ ಮತ್ತು ಜೆಡಿಎಸ್ ಬೇರೆಯಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ. ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ. ಎಲೆಕ್ಷನ್ ಬಂದಾಗ ಕಾಲ್ ಮುಗಿಯೋದು, ಬಳಿಕ ನೀನ್ ಯಾರೋ ಎನ್ನುವ ಜಾಯಮಾನ ನನ್ನದಲ್ಲ. ಹುಣಸಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಹೇಳಿಕೆ. ಜನಸಾಮಾನ್ಯರ ಜೊತೆ ಬೆರೆಯಲು ಸಾಧ್ಯವಾಗಿರಲಿಲ್ಲ, ಈಗ ಜನಸಾಮಾನ್ಯರನ್ನ ಭೇಟಿ ಮಾಡ್ತಿದ್ದೇನೆ. ಜನ ಪ್ರೀತಿ ಅಭಿಮಾನದಿಂದ ಕಾಣ್ತಾ ಇದ್ದಾರೆ ಎಂದ ಯದುವೀರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ನರಕಾಸುರ ರಾವಣನಂತ ಬೈದು ಬಿಜೆಪಿ ಸೇರಿ ವಿಧಾನ ಪರಿಷತ್ ಸದಸ್ಯೆಯಾಗಿದ್ದ ತೇಜಸ್ವಿನಿ ಗೌಡ ಈಗ ಬಿಜೆಪಿ ತೊರೆದು ನವದೆಹಲಿಯಲ್ಲಿ ಜೈರಾಮ್ ಮಹೇಶ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ನಂತರ ಬಿಜೆಪಿಯಲ್ಲಿ ಸ್ಥಳೀಯ ಮತ್ತು ಪ್ರಾದೇಶಿಕ ನಾಯಕತ್ವವಿಲ್ಲ, ಕೇವಲ ಮೋದಿಜಿ ಮಾಂತ್ರಿಕ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಟ್ಟಿದೆ. ದೇಶಕ್ಕಿಂತ ಮೋದಿ ಮಾಂತ್ರಿಕ ಶಕ್ತಿ ದೊಡ್ಡದು ಅನ್ನೋ ಭ್ರಮೆಯಲ್ಲಿ ಬಿಜೆಪಿ ತೇಲ್ತಾ ಇದೆ ಅಂತ ತೇಜಸ್ವಿನಿ ಗೌಡ ಟೀಕೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹುಟ್ಟಿದ್ದು ಹಾಸನ, ರಾಜಕೀಯವಾಗಿ ಬೆಳೆದಿದ್ದು ರಾಮನಗರ. ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಮಧುಗಿರಿಯಲ್ಲಿ ಸ್ಪರ್ಧಿಸಿದಾಗ ಇದು ನಮ್ಮ ಭೂಮಿ ಅಂದ್ರು. ಈಗ ಮಂಡ್ಯಕ್ಕೆ ಬಂದು ಇದು ನಮ್ಮ ಭೂಮಿ ಅಂತಾರೆ. ಆದ್ರೆ ಮಂಡ್ಯದ ಜನರು ಭಾವನೆಗಳಿಗೆ ಕೆರಳಿ ಮತ ಹಾಕಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಚುನಾವಣೆಯನ್ನ ಯಾರು ಯಾವ ರೀತಿ ಬೇಕಾದ್ರೂ ಮಾತನಾಡಬಹುದು, ನಾವು ನಮ್ಮ ಅಭಿವೃದ್ಧಿ, ನಮ್ಮ ಗ್ಯಾರಂಟಿ ಯೋಜನೆ ಇಟ್ಕೊಂಡು ಚುನಾವಣೆ ಮಾಡ್ತಿದ್ದೀವಿ. ಇದು ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ನಡುವಿನ ಚುನಾವಣೆ ಅಲ್ಲ, ನಮ್ಮ ಅಭಿವೃದ್ಧಿಯ ಚುನಾವಣೆಯಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಯಶಸ್ವಿಯಾಗಿ ಮುನ್ನಡೆದ್ರೆ ಕಾಂಗ್ರೆಸ್ ಸರ್ವನಾಶವಾಗಿ ಅಡ್ರೆಸ್ ಇಲ್ಲದಂತಾಗತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದ ಜನತೆಗೆ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರದ ಮದದಿಂದ ಮೈಮರೆತಿರುವ ಸರ್ಕಾರಕ್ಕೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗ ಹೇಳೋಕ್ಕಾಗಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗತ್ತೆ. ಯಾವ ಶಕ್ತಿಗಳು ಬಂದರೂ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ 28ಕ್ಕೆ 28 ಕ್ಷೇತ್ರಗಳ ಗೆಲುವನ್ನ ತಡೆಯಲು ಸಾಧ್ಯವೇ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಬೇರೆಯಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ. ಅಭ್ಯರ್ಥಿ ಯಾರೇ ಇರಲಿ ಅವರನ್ನ ಗೆಲ್ಲಿಸಲು ಪ್ರಾಮಾಣಿಕವಾಗಿ ಪಣ ತೊಡಬೇಕು. ಈಗ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲು ನಮ್ಮ ಪ್ರಯತ್ನವನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಹಳಷ್ಟು ಜನ ದುಡ್ಡಿಗಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಇದನ್ನ ಇಟ್ಕೊಂಡು ದುಡ್ಡು ಕೊಟ್ರೆ ನಿಮ್ಮ ಪಕ್ಷದಲ್ಲಿ ಇರ್ತೀನಿ ಅಂದಿದ್ರು. ಬೇಡ ನೀವು ಹೋಗಿ ಅಂತ ಅವ್ರಿಗೆ ನಾನೇ ಹೇಳಿದ್ದೆ ಅಂತ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಹೇಳಿದ್ದಾರೆ. ಹಾರ ಶಾಲು ಹಾಕಿ ಕೈ ಮುಗಿದು ಹೇಳಿದ್ದೇನೆ ಬಿಜೆಪಿ ಬಿಟ್ಟು ಹೋಗಿ ಅಂತ. ಇಷ್ಟು ದಿನ ಬಹಳ ಜೀವ ಹಿಂಡಿದ್ದೀರಾ, ಈಗ ಸಾಕು ಹಿಂಡಿದ್ದು, ದಯವಿಟ್ಟು ಹೊರಟ್ಬಿಡಿ ಅಂತ ಹೇಳಿದ್ದೆ. ಕೆಲವರು ಕಾಲ್ ಮುಗಿದು ಜೀವನ ಮಾಡಬೇಕು ಅಂತಾರೆ. ಆದರೆ ದೊಡ್ಡ ರಾಕ್ಷಸ ಅಲ್ಲ, ದೇವರಲ್ಲ, ಅವನೊಬ್ಬ ನಿಮ್ಮ ಮನೆಯ ಆಳಿದ್ದಂಗೆ ಅಂತ ನಾನು ಹೇಳ್ತೀನಿ. ಎಲೆಕ್ಷನ್ ಬಂದಾಗ ಕಾಲ್ ಮುಗಿದು ಬಳಿಕ ನೀನು ಯಾರೋ ಎನ್ನುವ ಜಾಯಮಾನ ನನ್ನದಲ್ಲ ಅಂತ ರಾಜುಗೌಡ ಹೇಳಿದ್ದಾರೆ. ಇಷ್ಟು ದಿನ ನಾನು ಜನಸಾಮಾನ್ಯರ ಜೊತೆ ಬೆರೆಯಲು ಸಾಧ್ಯವಾಗಿರಲಿಲ್ಲ, ಇದೀಗ ಬಿಜೆಪಿ ಅಭ್ಯರ್ಥಿ ಆಗಿರೋದ್ರಿಂದ ಜನಸಾಮಾನ್ಯರನ್ನ ಭೇಟಿ ಮಾಡ್ತಿದ್ದೇನೆ. ಜನ ಕೂಡ ಪ್ರೀತಿ ಅಭಿಮಾನದಿಂದ ಕಾಣ್ತಾ ಇದ್ದಾರೆ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಒಡೆಯರು ತಿಳಿಸಿದ್ದಾರೆ. ನಾನು ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೀನಿ, ಇದು ನನಗೆ ಸಂತೋಷವನ್ನು ತಂದಿದೆ. ಈವರೆಗೆ ನನಗೆ ಆ ಅವಕಾಶ ಸಿಕ್ಕಿರ್ಲಿಲ್ವೇನೋ, ಅದು 15 ದಿನಗಳಿಂದ ಸಿಗ್ತಾ ಇದೆ. ಜನ ತೋರುತ್ತಿರುವ ಕಾಳಜಿಗೆ ನಾನು ಆಭಾರಿ. ನಾನು ಮುಂದೆಯೂ ಕೂಡ ಇದೇ ರೀತಿ ಜನರ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.